ಶ್ರೀ ನಾಗರೆಡ್ಡಿ ಪಾಟೀಲ್ ಕರದಾಳ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ನಾಮಿನೇಷನ್ ಮಾಡ್ಬೇಕಂತ ಹೇಳಿ ನಾವು ಬೇಡ್ಕೊತಾ ಇದ್ದೇವೆ. ಇವರು ಸತತವಾಗಿ ನಿಷ್ಠಾವಂತ ಕಾರ್ಯಕರ್ತರು, ಎಲ್ಲರೂ ಈ ಜೊತೆ ಸ್ಪಂದಿಸುವಂತ ಕಾರ್ಯಕರ್ತರಾಗಿದ್ದಾರೆ ಹಾಗೂ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಎಲ್ಲರೂ ಕಲ್ತು ಇಷ್ಟು ದಿವಸ ಬ್ಯಾಕ್ವರ್ಡ್ ಕ್ಲಾಸ್ ಕೊಟ್ಟಿದ್ರು, ಈ ಸರ್ತಿ ಚಾನ್ಸ್ ಅದ ಅಪ್ವರ್ಡ್ ಕಾಸ್ಟ್ ಆಗ್ಲಿ ಕೊಡ್ಬೇಕಂತ ಹೇಳಿ ನಮಗೆಲ್ಲ ಆಸೆ ಅದ. ಅದಕ್ಕೆ ಸ್ಪಂದಿಸ್ತಾರ ಅಂತ ಹೇಳಿ ನಮಗೆಲ್ಲ ಉದ್ದೇಶ ಅದ. ಎಲ್ಲರೂ ದಯವಿಟ್ಟು ನಾಗರೆಡ್ಡಿ ಪಾಟೀಲ್ ಕರದಾಳ್ ಅವರಿಗೆ ಕೊಡ್ಬೇಕಂತೀವಿ. ಎಲ್ಲರೂ ಕಲ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಒಂದು 100-150 ಜನ ಕಲ್ತು ಹೋಗ್ತಾ ಇದ್ದೀವಿ. ಪ್ರಿಯಾಂಕ್ ಸಾಬ್ರಿಗಾಗಿ, KSSC ಅಧ್ಯಕ್ಷರಾಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರಿಗೆ, ಆಮೇಲೆ ನಮ್ಮ MP ಗಳಾದ ರಾಧಾಕೃಷ್ಣ ಸಾಬ್ರಿಗೆ ಮನವಿಯನ್ನು ಕೊಟ್ಟು ಅವರಿಗೆ ನಾಮಿನೇಷನ್ ಮಾಡ್ಬೇಕಂತೇಳಿ ಹೇಳಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಕರ್ನಾಟಕ ವಿಧಾನ ಪರಿಷತ್ 2026 ಚುನಾವಣೆಯಲ್ಲಿ ಖಾಲಿಯಾಗಿರ್ತಕ್ಕಂಥ ವಿಧಾನ ಪರಿಷತ್ತಿಗೆ ಸೀತಾಪುರ ತಾಲೂಕಿನ ಕರ್ನಾಟಕ ಕಾಂಗ್ರೆಸ್ ಪಕ್ಷದ KPC ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾಗರೆಡ್ಡಿ ಪಾಟೀಲ್ ಕರದಾಳರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕಂತ ಹೇಳಿ ಇವತ್ತಿನ ದಿವಸ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲಾ ಸಮಾಜದ ಎಲ್ಲಾ ವರ್ಗದವರು ಕೂಡಿಕೊಂಡು ನಾವು ಇವತ್ತು ಸಾಯಂಕಾಲ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ನಮ್ಮ ಮನವಿಯನ್ನು ಅವರಿಗೆ ಅರ್ಪಿಸಿ ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಂಡು ಅದರಂತೆ ಸನ್ಮಾನ್ಯ ಸೀತಾಪುರ ಮತಕ್ಷೇತ್ರದ ಶಾಸಕರು ಹಾಗೂ ಇಂದಿನ ಸಚಿವರಾಗಿರ್ತಕ್ಕಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನು ಎಲ್ಲರೂ ನಾವು ಇವತ್ತಿನ ದಿವಸ ತೆರಳಿ ನಾಳೆ ಬೆಳಿಗ್ಗೆ ಅವರಲ್ಲಿ ಮನವಿ ಮಾಡಿಕೊಂಡು ನಮ್ಮ ಅಹವಾಲನ್ನು ಹೇಳಿ ಈ ಸೀತಾಪುರ ಮತಕ್ಷೇತ್ರದಲ್ಲಿ ಎಲ್ಲಾ ಕಾರ್ಯಕರ್ತರನ್ನು ಮತ್ತು ಬಡವರನ್ನು, ದೀನದಲಿತರು, ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲಾ ಸಮಾಜದವರನ್ನು ಮತ್ತು ಒಂದುಗೂಡಿಕೊಂಡು ಸರ್ವರನ್ನ ಕೆಲಸ ಮಾಡಿ ಕೊಡ್ತಕ್ಕಂತ ಏಕೈಕ ವ್ಯಕ್ತಿ ಅಂದ್ರ ಶ್ರೀ ನಾಗರೆಡ್ಡಿ ಪಾಟೀಲ್ ಕರದಾಳ್ ಅಂತ ಹೇಳ್ಬೇಕಾಗ್ತದೆ. ಮನೆಗೆ ಕೊಟ್ಟರು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಂದು ಕಾರ್ಯಕರ್ತರ ಮನೆಗೆ ಹೋಗಿ ಭೇಟಿಯಾಗಿ ಅವರ ಅಹವಾಲನ್ನು ಸ್ವೀಕರಿಸಿಕೊಂಡು ಹಾಸ್ಪಿಟಲ್ ಸಮಸ್ಯೆ ಇರಬಹುದು, ಯಾವುದೇ ಅವ್ರ ತಮ್ಮಿಂದ ಏನ್ ಸಹಾಯ ಆತ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕರ್ತರನ್ನ ಹುರಿದುಂಬಿಸತಕ್ಕಂತ ಕೆಲಸ ಮಾಡತಕ್ಕಂತ ಶ್ರೀ ನಾಗರೆಡ್ಡಿ ಪಾಟೀಲ್ ಕರದಾಳರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು. ಯಾಕಂತಂದ್ರ 2005ರಲ್ಲಿ ಅವರು ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ ದಿಗ್ಗಮ ಮತಕ್ಷೇತ್ರದಿಂದ ಆಯ್ಕೆಯಾಗಿ 5 ವರ್ಷದಲ್ಲಿ 11 ಹಳ್ಳಿಗಳು ಅವು ಸೇಡಂ ಮತಕ್ಷೇತ್ರಕ್ಕೆ ಸೇರ್ತಿದ್ದವು. ಅಂತ ಸಮಯದಲ್ಲಿ ತಮ್ಮದೇ ಆದಂತ ಅಭಿವೃದ್ಧಿಯ ಛಾಪನ್ನು ಮೂಡಿಸಿದ ಆ ಛಾಪನ್ನು ಇವತ್ತಿನವರೆಗೆ ನಾವು ಗ್ರಾಮೀಣ ಮಟ್ಟದಲ್ಲಿ 11 ಹಳ್ಳಿಗಳಲ್ಲಿ ನೋಡಬಹುದು. ಆದ ಕಾರಣ ಇವತ್ತು ಶಿಕ್ಷಣ ಪ್ರೇಮಿಯಾಗಿರ್ತಕ್ಕಂಥ ಈ ವ್ಯಕ್ತಿಯನ್ನು, ಅಭಿವೃದ್ಧಿಯ ಬಗ್ಗೆ ಸಾಕಷ್ಟು ಕಾಳಜಿ ಇರ್ತಕ್ಕಂಥ ವ್ಯಕ್ತಿ, ಅವರನ್ನು ವಿಧಾನ ಪರಿಷತ್ತಿಗೆ ತಮ್ಮ ಮೂಲಕ ನಮ್ಮ ಎಲ್ಲಾ ಕೂಡಿಕೊಂಡು ತಮ್ಮಲ್ಲಿ ಮನವಿ ಮಾಡಿಕೊಟ್ಟು ಈ ಸಂದೇಶವನ್ನು ಹೈಕಮಾಂಡ್ ತಲುಪುವಂತೆ ತಾವು ಅತ್ಯಂತ ಸರಳ ಸ್ವಭಾವದ ವ್ಯಕ್ತಿಯಾದ ಸನ್ಮಾನ್ಯ ಶ್ರೀ ನಾಗರೆಡ್ಡಿ ಪಾಟೀಲ್ ಕರದಾಳ್ ಅವರಿಗೆ ಕರ್ನಾಟಕ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಿ ಆಯ್ಕೆ ಮಾಡಬೇಕಾಗಿ ನಾವು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಈ ಮೂಲಕ ವಿನಂತಿಸಿಕೊಳ್ತೇವೆ. ನಾಗರೆಡ್ಡಿ ಪಾಟೀಲ್ಜಿ ಅವರು ನಿರಂತರವಾಗಿ 18 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದಂತಹ ಒಂದು ಸೇವೆಯನ್ನು ಸಲ್ಲಿಸುತ್ತಾರೆ. ಅವರಿಗೆ ಆಯ್ಕೆ ಮಾಡೋದ್ರಿಂದ ಅವರು ಸಲ್ಲಿಸಿದ ಸೇವೆಗೆ ಪರಿಗಣಿಸಿ ಅವರಿಗೆ ವಿಧಾನ ಪರಿಷತ್ ಸ್ಥಾನಕ್ಕೆ ನಿರ್ದೇಶನ ಮಾಡ್ಬೇಕಂತ ಮಾಡಿದ್ರೆ ಸರ್ಕಾರಕ್ಕೂ ಪಕ್ಷಕ್ಕೂ ಒಂದು ಶಕ್ತಿ ತುಂಬಿದಂತಾಗುತ್ತದೆ ಎಂದು ಈ ಮೂಲಕ ನಾನು ವಿನಂತಿ ಮಾಡ್ತೇನೆ.